SEAS ಪರೀಕ್ಷೆ ಅಂತ ಮಾಡ್ತಾ ಇದ್ದಾರೆ, ಸ್ಟೇಟ್ ಲೆವೆಲ್ ಎಜುಕೇಶನಲ್ ಅಚೀವ್ಮೆಂಟ್ ಸರ್ವೆ. ಇಲ್ಲಿ 9ನೇ ತರಗತಿಯ ಕನ್ನಡದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದು ಒಂದು ಪ್ರಶ್ನಕೋಟಿ ಇದೆ, ಕ್ವಶನ್ ಬ್ಯಾಂಕ್. ಅದನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಈಗಾಗಲೇ ಕನ್ನಡ ಮತ್ತು ಗಣಿತದಲ್ಲಿ ಬಹಳಷ್ಟು ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೊ ಮೊದಲಿಗೆ ತಮ್ಗೆ ಏನು ಮಾಡಬಹುದಪ್ಪ ಅಂದರೆ, ವಿವಿಧ ಪದ್ಯದ ಪ್ರಕಾರಗಳನ್ನು ಗುರುತಿಸಿ ವಿಶಿಷ್ಟತೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲೇನು ಮಾಡ್ತಾರೆ, ಪದ್ಯದ ಸಾಲುಗಳನ್ನು ಕೊಡ್ತಾರೆ. ಯಾವ ಪದ್ಯದ ಪ್ರಕಾರ ಅಂತ ಗುರುತಿಸಲಿಕ್ಕೇನು ಕೂಡ ಕೇಳ್ಬೋದು. ಇಲ್ಲಿ ಕೇಳಿರಿ ಮಕ್ಕಳೇ ನಾಡಿನ ಪುತ್ರರೇ, ಹೇಳಿರಿ ಕೇಳುವೆ ಮಾತೊಂದ, ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರ ರಾಣಿಯ ಕಥೆಯೊಂದ. ಸೊ ಇದು ಯಾವ ಒಂದು ವಿಧ ಅಂತ ಕೇಳ್ಬೋದು. ಇದೇ ಥರ ನಿಮ್ಮ ಪದ್ಯದಲ್ಲಿ ಬರೆದಿರ್ತಕ್ಕಂಥ ಏನು ಮಾಡ್ತಾರಪ್ಪ ಅಂದ್ರೆ, ಪದ್ಯದ ಸಾಲುಗಳನ್ನು ಕೊಟ್ಟು ಅದು ಯಾವ ಸಾಹಿತ್ಯದ ಪ್ರಕಾರ ಅನ್ನೋದನ್ನ ಸಹಿತ ತಮ್ಗೆ ಏನು ಮಾಡ್ಬೋದಪ್ಪ ಅಂದ್ರೆ ಕೇಳ್ಬೋದು. ಸೊ ಈ ಥರದ ಕ್ವಶನ್ಸ್ಗಳನ್ನ ತಾವು ಪೋಸ್ ಮಾಡಿ ಅವುಗಳನ್ನು ನೋಡ್ಕೊಡ್ರಿ. ಸೊ ಇಲ್ಲಿದೆ, ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಒಂದಾಗಬೇಕು. ಓಕೆನಾ. ಸೊ ಈ ತರನಾಗಿರ್ತಕ್ಕಂಥ 4ರಲ್ಲಿ ಅತಿ ಗಂಭೀರನಾದುರ ಧೀರನು ಮಹಾಸಂಪನ್ನ ಸತ್ಯಾತ್ಮನು. ನೆಕ್ಸ್ಟ್ ಕಾಗೆಯ ಮರಿ ಕೋಗಿಲೆಯ ಬಲ್ಲುದೆ ಅಂತಕ್ಕಂಥದ್ದಿದೆ. ಸೊ ಇದನ್ನು ನೋಡ್ಕೊಡ್ರಿ. ಇನ್ನು 2ರಲ್ಲಿ ಏನೋ ಆಗ್ಬಹುದಪ್ಪ ಅಂದರೆ, ಪತ್ರದ ವಿನ್ಯಾಸ. ನಿಮಗೆ ಬೇರೆ ಬೇರೆ ಪತ್ರಗಳನ್ನು ಕೇಳ್ಬೋದು, ಹಂತಗಳನ್ನು ಕೇಳ್ಬೋದು, ಯಾರಿಗೆ ಯಾವ ಪತ್ರ ಬರಿತೀವಿ ಅಂತ ಕೇಳ್ಬೋದು, ಸಂಬೋಧನೆಗಳನ್ನು ಸಹಿತ ಕೇಳ್ಬೋದು. ಇಲ್ಲಿ ಕೇಳಿದ್ದಾರೆ ನೋಡಿ, ಅಧಿಕಾರಿಗಳ ಜೊತೆ ಪತ್ರ ಬರೀಲಿಕ್ಕೆ ಇರ್ತಕ್ಕಂಥ ಪತ್ರಗೆ ಏನಂತ ಕರೀತಾರೆ. ತಾಯಿಗೆ ಪತ್ರ ಬರಿಬೇಕಾದ್ರೆ ಬಳಸ್ತಕ್ಕಂಥ ಸಂಬೋಧನಾ ಪದ, ಚಿಕ್ಕಮ್ಮನಿಗೆ ಪತ್ರ ಬರೆಯುವಾಗ ಬಳಸುವ ಗೌರವ ಸೂಚಕ, ತಂದೆ ತಾಯಿಯರಿಗೆ ಪತ್ರ ಬರಿಬೇಕಾದ್ರೆ ಬಳಸಬೇಕಾದ ಮುಕ್ತಾಯದ ಸಂಬೋಧನೆ. ಓಕೆನಾ. ಆಮೇಲೆ ವಿಳಾಸಗಳನ್ನು ಯಾವ ಥರ ಹಾಕಬೇಕಂತ ಕೇಳಿದ್ದಾರೆ. ಮನವಿ ಪತ್ರದಲ್ಲಿ ಏನು ಬರಿಬೇಕಂತ ಕೇಳಿದ್ದಾರೆ. ಆಮೇಲೆ ಸಂಪಾದಕರಿಗೆ ಪತ್ರ ಬರೀತಕ್ಕಂಥ ವಿಷಯ ಹೇಗಿರಬೇಕು, ಗೆಳೆಯನಿಗೆ ಬರೀತಕ್ಕಂಥ ಪತ್ರ ಯಾವ ಗುಂಪಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಪತ್ರಲೇಖನದ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ಬಂದೇ ಬರ್ತದೆ. ಇನ್ನು ಅಪರಿಚಿತ ಸನ್ನಿವೇಶದ ಘಟನೆಗಳನ್ನು ಆಲಿಸಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಇದರಲ್ಲಿನೂ ಕೂಡ ರೈಗಳ ಮನೆ ಈ ಪ್ರದೇಶದಲ್ಲಿತ್ತು, ಜಯಪುರ ಯಾರ ತವರೂರು, ಜಯಪುರದ ಹೆಂಗಸರ ಉಡುಪುಗಳು ಇವುಗಳಾಗಿದ್ದವು, ರಜಪೂತರ ಕಾಲದಲ್ಲಿ ನೋಡತಕ್ಕದ್ದವುಗಳು ಯಾವುವು, ಜಂತ್ರ ಮಂತ್ರದ ವಿಶೇಷತೆಗಳು. ಈ ಥರದ ಕ್ವಶನ್ಸ್ಗಳು ಬರಬಹುದು. ಇನ್ನು ಅದೇ ಥರ ನಾಣ್ಣುಡಿಗಳ ತಾತ್ಪರ್ಯವನ್ನು ಅರಿತು ಅಭಿವ್ಯಕ್ತಪಡಿಸೋದು. ಕೆಲವೊಂದಿಷ್ಟು ನಾಣ್ಣುಡಿ ಗಾದೆ ಮಾತುಗಳನ್ನು ಕೇಳ್ತಾರೆ, ಅದರ ಅರ್ಥ ಏನು ಅಂತಲೂ ಕೂಡ ಕೇಳಬಹುದು. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದನ್ನು ಕೂಡ ತಾವೇನು ಮಾಡ್ಕೋಬೇಕಪ್ಪ ಅಂತಂದರೆ ಪ್ರಿಪ್ರೇಷನ್ ಅನ್ನ ಮಾಡ್ಕೊಳ್ಬೇಕು. ಇಲ್ಲಿ ಕಡ ಹುಟ್ಟಿ ಬಡವ ಕೆಟ್ಟ ಗಾದೆ ಮಾತಿನ ತಾತ್ಪರ್ಯ ಕೇಳಿದ್ದಾರೆ. ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಗಾದೆ ಮಾತಿನ ಅರ್ಥ. ಆಳಾಗಬಲ್ಲವನು ಅರಸನಾಗಬಲ್ಲ, ಇದರ ತಾತ್ಪರ್ಯ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದ್ರೆ ಇಲ್ಲಿ ಆಯ್ಕೆ ಇರ್ತದೆ. ಅದನ್ನು ತಾವೇನು ಮಾಡಬೇಕಾಗ್ತದೆ, ಓದಿ ಸರಿಯಾಗಿ ಗುರುತಿಸಬೇಕು. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ, ಇದರ ಸಂಕ್ಷಿಪ್ತ ರೂಪ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಈ ಗಾದೆ ಮಾತಿನ ಅರ್ಥ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂಗೆ, ಇದರ ಸಾರಾಂಶ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಇದರ ತಾತ್ಪರ್ಯ. ಮುಂದೆ ಬೆಳ್ಳಗಿರೋದಿಲ್ಲ ಹಾಲಲ್ಲ, ಇದರ ಅರ್ಥ. ತುಂಬಿದ ಕೊಡ ತುಳುಕೋದಿಲ್ಲ, ಕಟ್ಟುವುದು ಕಠಿಣ ಕೆಡಹುವುದು ಸುಲಭ, ಶಕ್ತಿಗಿಂತ ಯುಕ್ತಿ ಮೇಲು. ಇದು ದುಡಿಮೆ ಮಹತ್ವವನ್ನು ತಿಳಿಸ್ತಕ್ಕಂಥ ಗಾದೆ ಯಾವುದು. ಮಿತ ಬಳಕೆ ಮಿತವಾದ ಖರ್ಚು, ಸರಳ ಜೀವನದ ಮಹತ್ವ ತಿಳಿಸೋ ಗಾದೆ ಯಾವುದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದರ ಒಂದು ತಾತ್ಪರ್ಯ. ಮುಂದೆ ಇಲ್ಲಿ ಕೊಟ್ಟ ವಿಷಯದ ಬಗ್ಗೆ ಅಭಿಪ್ರಾಯಗಳನ್ನು ತಾರ್ಕಿಕವಾಗಿ ವಿವರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಅಂದ್ರೆ ಏನು ಕೇಳಿದ್ದಾರೆ, ಇಲ್ಲಿ ಪದ್ಯವನ್ನು ಕೊಟ್ಟು ಏನು ಮಾಡಿದಾರಪ್ಪ ಅಂದ್ರೆ ಹಿರಿಯ ನಾನೆನ ಬೇಡ, ಗುರುವ ನಿಂದಿಸಬೇಡ, ಬರೆಯುವವರ ಕೂಡ ಹಾಗೆ ಬೇಡ ಬಂಗಾರ, ದೆರವ ಬೇಡಂದ ಸರ್ವಜ್ಞ. ಇಲ್ಲಿ ಇವರನ್ನ ನಿಂದಿಸಬಾರದಂತ ಸರ್ವಜ್ಞ ಹೇಳಿದ್ದಾರೆ. ಹೀಗೆ ಪದ್ಯದ ಸಾಲುಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಸೊ ಇಲ್ಲಿ ಜಪದ ಜಾನುವೆ ಬೇಕು ಪದ್ಯದ ಸಾಲಿದೆ. ಇಲ್ಲಿ ಜ್ಞಾನವೆಂಬೋ ನವರತ್ನದ ಮಂಟಪದ ಮಧ್ಯದಲ್ಲಿ. ಈ ಕಡೆ ಇತ್ತು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ. ಹೀಗೆ ಪದ್ಯದ ಸಾಲುಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನ ಕೇಳ್ತಾರೆ. ಕಾಯಕದಲ್ಲಿ ನಿರತನಾದೊಡೆ, ಕಾಗೆ ಮರಿ ಕೋಗಿಲೆ ಯಾಗಬಲ್ಲದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಸ್ನೇಹಿತರೆ, ಕಾಲ್ಪನಿಕ ಸನ್ನಿವೇಶ ಘಟನೆಗಳ ಬಗ್ಗೆ ಅರಿತಕ್ಕಂಥದ್ದು. ವಿಶ್ವೇಶ್ವರಯ್ಯ ಮೈಸೂರು ಸರ್ಕಾರದಲ್ಲಿ ಈ ಹುದ್ದೆ ಅಲಂಕರಿಸಿದ್ರು. ಸ್ಟಾಲಿನ್ ರಷ್ಯಾ ದೇಶದಲ್ಲಿ ಯಾವ ಹುದ್ದೆಯಲ್ಲಿದ್ರು. ಓಕೆ, ಈ ಥರ ನಿಮಗೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನ ಏನಾಗಬಹುದಪ್ಪ ಅಂತಂದರೆ ಬರಬಹುದು. ಸೊ ಇವುಗಳನ್ನ ಬಗ್ಗೆ ತಾವೇನು ಮಾಡಬೇಕಾಗ್ತದೆ, ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, ಅವುಗಳನ್ನೇ ನೀವೇನು ಮಾಡಬೇಕಪ್ಪ ಅಂದ್ರೆ ಉತ್ತರಗಳನ್ನು ಕೊಡಬೇಕು. ಇನ್ನು ಸಜಾತಿ ವಿಜಾತಿ ಸಂಯುಕ್ತಾಕ್ಷರ ಗುರುತಿಸ್ತಕ್ಕಂಥದ್ದು ಅನ್ನದಲ್ಲಿ ಯಾವುದಿದೆ, ಓಕೆನಾ. ಆಮೇಲೆ
ಧರ್ಮ ಸಮದೃಷ್ಟಿ ಶಾಸನ ವಿಜಯನಗರ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಕೇಳಿದ್ದಾರೆ. ಕಾಲಕ್ಕೆ ಅಂತಕ್ಕಂಥ ಪದ ಏನ್ ಕೇಳಿದ್ದಾರೆ, ಓಕೆನಾ. ಆಮೇಲೆ ಇಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಪದ ಯಾವುದು, ವರ್ಷಕ್ಕೆದಲ್ಲಿ ಅಲ್ಲಿರ್ತಕ್ಕಂಥ ಸಂಯುಕ್ತಾಕ್ಷರ ಪದ ಯಾವುದು. ಸೊ ಈ ತರ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಗೆ ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಬಗ್ಗೆ ಕೇಳಬಹುದು. ಪದಗಳ ವಿಗ್ರಹ ವಾಕ್ಯಗಳನ್ನ ಗುರುತಿಸಿ ಬರಿಬೇಕು. ಸುಖವಿಲ್ಲ, ಓಕೆ, ಚರಣಾಂಬುಜ. ಸೊ ಈ ತರನಾಗಿರ್ತಕ್ಕಂಥ ಮಂಡಳೇಶ್ವರ ಪದಗಳನ್ನ ಕೊಟ್ಟು ನಿಮ್ಗೆ ಏನ್ ಮಾಡಬಹುದು, ವಿಗ್ರಹ ಅಂದ್ರೆ ಬಿಡಿಸಿ ಬರ್ಲಿಕ್ಕೂ ಕೂಡ ಕೇಳಬಹುದು. ಸೊ ಪಾಸ್ ಮಾಡಿ ಚೆನ್ನಾಗಿ ಅವುಗಳನ್ನ ಪದಗಳನ್ನ ನೋಡ್ಕೊಡ್ರಿ. ಇಲ್ಲಿಂದ ನಿಮ್ಗೆ ಕ್ವಶನ್ಸ್ಗಳು ಬರ್ಬೋದು. ಇದೇ ಪ್ಯಾಟರ್ನ್ ಅಲ್ಲಿ ಬರ್ತವೆ 100%. ಇನ್ನು ದ್ವಿರುಕ್ತಿ ಪದಗಳನ್ನ ಗುರುತಿಸ್ತಕ್ಕಂಥದ್ದು, ಒಂದೇ ಪದ 2 ಸಲ ಇತ್ತಂದ್ರೆ ಅದನ್ನ ದ್ವಿರುಕ್ತಿ ಅಂತಾರೆ. ಅಲ್ಲಿ ನೀಡಿ ಅಂತಕ್ಕಂಥದ್ದು ಇದೆ. ಆಮೇಲೆ ಈ ಕಡೆ ಇರ್ತಕ್ಕಂಥದ್ದು ಅಡಿಗೆರೆ ಎಳೆದ ಪದ ಅಂತ ಕೇಳಿದ್ದಾರೆ, ಓಕೆನಾ. ಅಲ್ಲಿ ನಮ್ಮ ಅನ್ನನು ಅಡಿಗಡಿಗೂ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು. ಇದು ಒಂದೊಂದು ಅಂತಕ್ಕಂಥದ್ದು ದ್ವಿರುಕ್ತಿ ಆಗ್ತದ, ಓಕೆನಾ. ಸೊ ಬಟ್ಟ ಬಯಲು ಇದೆ. ಸೊ ಈ ತರನಾಗಿರ್ತಕ್ಕಂಥ ದ್ವಿರುಕ್ತಿ ಪದಗಳ ಬಗ್ಗೆ ಕ್ವಶನ್ಸ್ಗಳು ಬರ್ತವೆ. ಇನ್ನ ಗಾದೆ ಮಾತಿನ ಸಂಕ್ಷಿಪ್ತ ರೂಪವನ್ನು ತಿಳಿಸ್ತಕ್ಕಂಥವುಗಳಿಗೆ ಅಂಡರ್ಲೈನ್ ಹಾಕಿರ್ತಾರೆ. ಅದು ಯಾವ ಗಾದೆ ಮಾತು ತಿಳಿಸ್ತದ ಅನ್ನೋದನ್ನ ನೀವೇನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಗುರುತಿಸ್ಬೇಕು. ಸೊ ಇದು ಕೂಡ ಪ್ಯಾಟರ್ನ್ ಇರ್ತಕ್ಕಂಥ ಕ್ವಶನ್ಸು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗಾದೆ ಮಾತಿನ ಅರ್ಥಗಳನ್ನ ಹೇಳ್ತಕ್ಕಂಥದ್ದೇ ಇದೆ. ಇನ್ನು ಪ್ರಸ್ತಾರ ಹಾಕ್ತಕ್ಕಂಥದ್ದು ಬರ್ತದ. ಸೊ ತಮಗೆ ಗೊತ್ತಿರಬೇಕು, ಯಮಾತಾರಾಜ ಭಾನ ಸಲಗಮ್ ಅಂತಕ್ಕಂಥದ್ದಿದೆ. ಸೊ ಅಲ್ಲಿ ಗುರು ಲಘು ಹಾಕ್ತಕ್ಕಂಥ ನಿಯಮಗಳನ್ನು ನೋಡ್ಕೊಂಡೋಗಿ ಖಂಡಿತವಾಗಿ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾವ. ಯಾವ ಪದಕ್ಕೆ ಗುರು ಲಘು ಹಾಕಬೇಕು, ಕಂದ ಪದ್ಯದ ಲಕ್ಷಣಗಳು, ಕಂದ ಪದ್ಯದ ಮಾತ್ರಗಳ ಸಂಖ್ಯೆ, ಅದನ್ನ ಸಹಿತ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಇದೆ. ಇನ್ನು ಲೇಖನ ಚಿಹ್ನೆಗಳ ಬಗ್ಗೆ ಇಂಪಾರ್ಟೆಂಟ್ ಇದೆ. ಸೊ ಕೊಟ್ಟಿರ್ತಕ್ಕಂಥವಲ್ಲಿ ಯಾವ ಲೇಖನ ಚಿಹ್ನೆ ಹಾಕಿದ್ದಾರೆ, ಯಾವ ಲೇಖನ ಚಿಹ್ನೆಗಳು ಬರ್ತದೆ ಅನ್ನೋದನ್ನ ಸಹಿತ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಮುಂದೆ ಇರ್ತಕ್ಕಂಥದ್ದು ಸ್ನೇಹಿತರೆ ಏನದಪ್ಪ ಅಂದ್ರೆ ಸಮಾನಾರ್ಥಕ ಪದಗಳನ್ನ ಗುರುತಿಸಿ ಬರಿಬೇಕು. ಸೊ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಕೊಡ್ತಾರಲ್ಲ, ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಆ ಪದಗಳ ಸಹಿತ ಬರ್ತಕ್ಕಂಥ ಚಾನ್ಸಸ್ ಇದಾವೆ. ಆಮೇಲೆ ತತ್ಸಮ ತದ್ಭವಗಳು ಕೇಳ್ತಾರೆ. ಅವುಗಳನ್ನ ಸಹಿತ ತಾವೇನ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಪ್ರಿಪ್ರೇಷನ್ ಅನ್ನ ಮಾಡಿ. ಇಲ್ಲೆಲ್ಲ ತತ್ಸಮ ತದ್ಭವ ಇದಾವೆ. ಸೊ ಇವೇ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತವೆ. ಇನ್ನ ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ಫಾರ್ಮ್ಸ್ ಗಳಂತ ಕರೀತಾರೆ. ವಿರುದ್ಧಾರ್ಥಕ ಪದಗಳಿಂದನೂ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನ ಕಾಲಸೂಚಕ ಪ್ರತ್ಯಯಗಳನ್ನ ಆಧರಿಸಿ ಅರ್ಥಪೂರ್ಣ ವಾಕ್ಯಗಳನ್ನ ಗುರುತಿಸ್ತಕ್ಕಂಥದ್ದಿದೆ. ಅಂದ್ರೆ ಭವಿಷ್ಯತ್ ಕಾಲ, ಭೂತಕಾಲ, ವರ್ತಮಾನ ಕಾಲ, ಈ ಕಾಲದಲ್ಲಿನ ವಾಕ್ಯಗಳು ಯಾವುದು ಅಥವಾ ಆ ವಾಕ್ಯ ಕೊಟ್ಟು ಯಾವ ಕಾಲದಲ್ಲಿದೆ ಅನ್ನೋದನ್ನ ಸಹಿತ ಕೇಳ್ತಾರೆ. ಇನ್ನ ಗದ್ಯ ಭಾಗ ಕೊಟ್ಟು ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ತರದ ಪ್ರಶ್ನೆಗಳು ಸಹಿತ ನಿಮ್ಗೆ ಬರ್ತವೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಯಾಟರ್ನೇ ಇತ್ತು. ಇನ್ನ ನಿಮ್ಗೆ ಪದ್ಯದ ಅಥವಾ ಪಾಠಕ್ಕೆ ಉತ್ತರಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನ ಅನುಕ್ರಮವಾಗಿ ಕೊಡೋದಿಲ್ಲ, ಮೇಲೆ ಕೆಳಗೆ ಕೊಡ್ತಾರೆ. ಅದನ್ನ ಸರಿಯಾಗಿ ಜೋಡಿಸ್ಲಿಕ್ಕೂ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಆಮೇಲೆ ಪದ್ಯದಲ್ಲಿ ಕವಿಯ ಅಭಿಪ್ರಾಯ, ಸಾರಾಂಶ ಏನು ಅನ್ನೋದನ್ನ ಕೇಳ್ತಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ ಇದಾವೆ. ಸ್ವಲ್ಪ ಪಾಸ್ ಮಾಡಿ ತಾವುಗಳನ್ನ ಬರ್ಕೊಂಡಿದ್ರೆ, ಓದ್ಕೊಂಡ್ರೆ ಸಾಕು. ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅರ್ಥ ಆಗೇ ಆಗ್ತದ. ಮತ್ತು ಇಟ್ಸ್ ವೆರಿ ಈಸಿ ಆಗಿರ್ತಕ್ಕಂಥದ್ದು. ಹೇಳಿದ್ದೀನಿ, ಪದ್ಯದ ಸಾಲುಗಳನ್ನ ಅನುಕ್ರಮವಾಗಿ ಜೋಡಿಸ್ತಕ್ಕಂಥ ಪ್ರಶ್ನೆಗಳ ಸಹಿತ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರೆ. ಪದ್ಯ ಭಾಗದ ಸಾರಾಂಶ ಆರಿಸಿ ಬರ್ಲಿಕ್ಕಿರ್ತಕ್ಕಂಥನು ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಅಂದ್ರೆ ಬೆಟ್ಟಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಇದರ ಸಾರಾಂಶ ಏನಂತ ಇಲ್ಲಿ ಕೇಳಿದ್ದಾರೆ. ಆಮೇಲೆ ಇಟ್ಟರೆ ಸಗಣಿಯಾದೆ, ತಟ್ಟದರೆ ಬೆರಣಿಯಾದೆ, ಇದರ ಸಾರಾಂಶ ಏನು. ಸೊ ಹಿಂಗ ಪದ್ಯದ ಸಾಲು ಕೊಟ್ಟು ಕೆಳಗಡೆ ಸಾರಾಂಶ ಇರ್ತದೆ. ಅದನ್ನ ಸಹಿತ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆರಿಸ್ಲಿಕ್ಕೆ ಕೇಳ್ತಾರೆ. ಘಟನೆಗಳನ್ನ ಅನುಕ್ರಮವಾಗಿ ಬರೀಲಿಕ್ಕೆ ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಸೊ ಇಷ್ಟಿತ್ತು ನಿಮ್ಗೆ ನಡೀತಕ್ಕಂಥ ಸ್ಟೇಟ್ ಲೆವೆಲ್ ಎಜುಕೇಶನಲ್ ಅಚೀವ್ಮೆಂಟ್ ಸರ್ವೆಲಿ ಕನ್ನಡದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು ಅನ್ನೋದನ್ನ ನಾನು ಈ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದೆ. ಖಂಡಿತವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇನ್ನೂ ಬಹಳಷ್ಟು ಕನ್ನಡ ಮತ್ತು ಗಣಿತದ ವಿಡಿಯೋಗಳಿದ್ದಾವೆ, ಅವುಗಳನ್ನ ಸಹಿತ ನೋಡಿ. 9th ಅಲ್ಲಿ ಎಲ್ಲ ಪಾಠ, ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ ಇದಾವೆ. ಅವುಗಳನ್ನು ನೋಡಿ ಲೈಕ್, ಶೇರ್ಗಳನ್ನು ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.